ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಸೀರೆ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಕ್ರೋಶಾ ಡಿಸೈನ್ ಸಿಂಪಲ್ಲಾಗಿ 6 ದಾರ ತೊಗೊಂಡಿನಿ. ಕ್ರೋಶಾ ನೀಡಲ್ 10 ನಂಬರ್ ತೊಗೊಂಡಿನಿ. ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಬಟ್ಟೆಗೆ ಲಾಕ್ ಮಾಡಿ 4 ಚೈನ್ ಹಾಕೋಬೇಕು. ನಾಲ್ಕು ಚೈನ್ ಹಾಕಿ ಎಲ್ಲಿ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ಬೇಗ ಬೇಗ ಆಗುತ್ತೆ. ಕಾಟನ್ ಸೀರೆಗೆ, ಸಿಲ್ಕ್ ಸೀರೆಗೆ ಚೆನ್ನಾಗಿ ಕಾಣೋದು. 4 ಚೈನು, ಇನ್ನು 4 ಚೈನು. ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿ ಬರುತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇನ್ನು 4 ಚೈನು. ಸಿಂಪಲ್ ಐತಿ ಡಿಸೈನ್. ಇದು ಬೇಸ್ಲೈನ್ ಹಾಕೋದು ಇಲ್ಲ. ಬೇಸ್ಲೈನು ಆರ್ಚ್ನು ಹಿಂಗೆ ಹಾಕ್ಕೊಂಡೇ ಹೋಗಬೇಕು. 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಉಲ್ಟಾ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಬಟ್ಟೆ ಉಲ್ಟಾ ಮಾಡಿ ಫಸ್ಟ್ 4 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡೋದು, ಲಾಕ್ ಮೇಲೆ ಲಾಕ್ ಮಾಡೋದು. ಬಟ್ಟೆ ಉಲ್ಟಾ ಮಾಡಿ ಮಾಡಬೇಕು. ಬಟ್ಟೆಗೆ ಸೀದಾ ಮಾಡಬೇಕು. ಸೀದಾ ಮಾಡಿ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಡಬಲ್ ಕ್ರೋಶಾ ಆರ್ಚ್ ಮಾಡಬೇಕು. ಒಂದು ಸಲ ದಾರ ಸುತ್ತಕೊಂಡು 4 ಚೈನ್ ಹಾಕ್ಕೊಂಡಿಲ್ಲ ಅದರೊಳಗೆ ಸೂಜಿ ಹಾಕಿ ದಾರ ಎಳ್ಕೊಂಡು ಬಂದು ಎರಡಿಗೆ ಒಂದು ಅದಕ್ಕೆ ಡಬಲ್ ಕ್ರೋಶಾ ಹೇಳ್ತಾರೆ. ಇದೇ ಥರ ಆರ್ಚ್ ಮಾಡಬೇಕು. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಪಾಯಿಂಟ್ 4 ಚೈನ್ ಹಾಕ್ಕೊಂಡಿದ್ದಿಲ್ಲ ಅಲ್ಲಿ ದಾರ ತಗೊಂಡು ಎರಡಿಗೆ ಒಂದು ಅದೇ ಥರ ಸೇಮ್ ಡಬಲ್ ಕ್ರೋಶಾ ಮಾಡಿ ಆರ್ಚ್ ಕಂಪ್ಲೀಟ್ ಮಾಡಬೇಕು. ಎಲ್ಲ ಆರ್ಚ್ ಒಂದೇ ಲೆವೆಲ್ ಇರಬೇಕು. ಹೆಚ್ಚು ಕಮ್ಮಿ ಆಗಬಾರ್ದು. ಎಷ್ಟು ಕಂಬ ಹಾಕಿದ್ದೀವಿ ಅದೇ ಲೆವೆಲಾಗಿ ಹಾಕೋಬೇಕು. ಫಸ್ಟ್ ಆರ್ಚಿಗೆ ಎಷ್ಟು ಕಂಬ ಹಾಕ್ತೀವಿ ಎಲ್ಲ ಆರ್ಚಿಗೆ ಅಷ್ಟೇ ಹಾಕೋಬೇಕು. ಹೆಚ್ಚು ಕಮ್ಮಿ ಆಗಬಾರ್ದು. ಒಂದ್ಸಲ ದಾರ ಸುತ್ತಕೊಂಡು 4 ಚೈನ್ ಒಳಗೆ ಎಳ್ಕೊಂಡು ದಾರ ಬಂದು ಎರಡಿಗೆ ಒಂದು ಸಿಂಪಲ್ ಆಗುತ್ತೆ. ಬೇಗ ಬೇಗ ಆಗುತ್ತೆ ಡಿಸೈನ್. ಸಿಂಪಲ್ಲಾಗಿ ಬೇಸ್ಲೈನ್ ಹಾಕೋದಿಲ್ಲ, ಏನಿಲ್ಲ. ಆರ್ಚ್ ಬೇಸ್ಲೈನ್ ಒಂದೇ ಸ್ವಲ್ಪ ಹಾಕೊಂಡೇ ಹೋಗೋದು. ನೋಡಿ ಕಂಪ್ಲೀಟ್ ಆಗೈತಿ ಒಂದು ಆರ್ಚ್. ಬಟ್ಟೆಗೆ ಲಾಕ್ ಮಾಡಬೇಕು. ನಾನು 10 ಕಂಬ ಹಾಕ್ಕೊಂಡಿನಿ. ಡಬಲ್ ಕ್ರೋಶಾ 10 ಮಾಡೀನಿ. ಇವಾಗ ಬಟ್ಟೆಗೆ ಲಾಕ್ ಮಾಡಬೇಕು. ಎಲ್ಲಿ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಬಂದೈತಿ. ಕರೆಕ್ಟಾಗಿ ನೋಡ್ಕೊಂಡು ಇನ್ನು ಪಕ್ಕದಲ್ಲಿ ಒಂದು ಲಾಕ್, ಆ ಲಾಕ್ ಮಾಡ್ದೆಲ್ಲ ಪಕ್ಕನೇ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಅಲ್ಲಿಂದ 4 ಚೈನ್. ಅಂದರೆ ಒಂದು ಲಾಕ್ ಯಾಕೆ ಮಾಡೋದಂದರೆ ಸ್ವಲ್ಪ ಗ್ಯಾಪ್ ಇರಬೇಕು. ಜಾಸ್ತಿ ಚೈನ್ 4 ಚೈನ್ ಹಾಕಿದ್ರೆ ಜಾಸ್ತಿ ಗ್ಯಾಪ್ ಆಗುತ್ತೆ. ಅದಕ್ಕೆ ಒಂದು ಲಾಕ್ ಮಾಡಿ 4 ಚೈನು. ಇವಾಗ ಕರೆಕ್ಟಾಗಿ ನೋಡಿಕೊಂಡು ಲಾಕು. ಇನ್ನು 4 ಚೈನು. ನಾಲ್ಕು ಚೈನ್ ಹಾಕಿ ಇನ್ನು ಬಟ್ಟೆ ಉಲ್ಟಾ ಮಾಡಿ ಲಾಕ್ ಮೇಲೆ ಲಾಕ್ ಮಾಡೋದು. ಲಾಕ್ ಆಯ್ತಲ್ಲ, ಲಾಕ್ ಮೇಲೆ 4 ಚೈನ್ ಹಾಕೋದಿಲ್ಲ, ಲಾಕ್ ಮೇಲೆ ಲಾಕ್ ಮಾಡೋದು. ಇನ್ನು ಬಟ್ಟೆಗೆ ಸೀದಾ ಮಾಡ್ಕೋಬೇಕು. ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಡಬಲ್ ಕ್ರೋಶಾ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು 4 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು
ಎರಡಾಗ ಒಂದು ಎರಡಾಗ ಒಂದು ಇದೇ ಥರ ಫುಲ್ ಸೀರೆ ಕಂಪ್ಲೀಟ್ ಇದೇ ಥರ ಮಾಡ್ಕೊಂಡು ಹೋಗಬೇಕು. ನಾನು 4 ಆರ್ಚಿಗೆ ಒಂದು ಕುಚ್ಚು ಹಾಕ್ತೀನಿ. 4 ಆರ್ಚು ಒಂದು ಕುಚ್ಚು. ನೀವು ಬೇಕಾದರೆ ಎರಡೆರಡು ಆರ್ಚಿಗೆ ಕುಚ್ಚು ಹಾಕೋಬಹುದು. ಕುಚ್ಚು ಬೇಡ ಬರೀ ಇದೇ ಥರ ವರ್ಕ್ ಮಾಡಬೇಕಂದ್ರೆ ಚೆನ್ನಾಗಿ ಕಾಣಿಸ್ತಾವೆ. ಬರೀ ವರ್ಕೇ ಮಾಡ್ಬೋದು, ಬೇಗ ಆಗುತ್ತೆ ಈ ವರ್ಕ್ ಮಾಡಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಇದೇ ಥರ ಹಾಕೋದು. ಇನ್ನು ಎಲ್ಲಿ ಬರುತ್ತೆ ನೋಡಿ ಬಟ್ಟೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿ ಇನ್ನು 4 ಚೈನು, ಇನ್ನು ಪಕ್ಕ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ 4 ಚೈನು. ನಾಲ್ಕು ಇನ್ನು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಧಾನಾಗಿ ತೋರಿಸ್ತಾ ಇದ್ದೀನಿ. ಇವಾಗ ಇನ್ನು 4 ಚೈನು ಹಾಕಿ ಇನ್ನು ಬಟ್ಟೆ ಉಲ್ಟಾ ಮಾಡಿ ಇನ್ನು ಲಾಕ್ ಮಾಡಿ ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಇದೇ ಥರ ಕಂಪ್ಲೀಟ್ ಮಾಡಬೇಕು. ಅದೇ ಲಾಕ್ ಮೇಲೆ ಲಾಕ್ ಮಾಡೋದು. ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕು. ನೋಡಿ 4 ಆರ್ಚ್ ಹಾಕಿನಿ. ಲಾಸ್ಟಾಗ ನಮ್ಗೆ ಕುಚ್ಚು ಹಾಕಬೇಕಲ್ಲ, ತೋರಿಸ್ತೀನಿ ನೋಡಿ. ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಫಸ್ಟು ಕರೆಕ್ಟಾಗಿ ನೋಡ್ಕೋಬೇಕು, ಲಾಕ್ ಮಾಡಿ. ಇವಾಗ ಕುಚ್ಚು ಕಟ್ಟಾಗ 3 ಚೈನ್ ಹಾಕೋತೀನಿ. ನೀವು ಬೇಕಂದರೆ ಕುಚ್ಚು ಕಟ್ಬೋದು, ಬೇಡಂದರೆ ಇದೇ ಥರ ವರ್ಕ್ ಮಾಡ್ಬೋದು. 3 ಚೈನ್ ಮಾಡಿ ಹಾಕಿ ದಾರ ಕಟ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. 4 ಆರ್ಚಿಗೆ ಒಂದು ಕುಚ್ಚು, ಅಂದರೆ ಆರ್ಚ್ ಚಿಕ್ಕದಾಗ್ತಾವಲ್ಲ ಅದಕ್ಕೆ ಕುಚ್ಚು. 4 ಆರ್ಚಿಗೆ ಒಂದು ಕುಚ್ಚು. ಅದಕ್ಕೆ ನೀವು ಬೇಕಂದರೆ 2 ಆರ್ಚಿಗೆ ಒಂದು ಕುಚ್ಚು ಹಾಕ್ಬೋದು. ಇವಾಗ ದಾರ ಕಟ್ ಮಾಡಿ ಹೀಗೆ ಎಳ್ಕೋಬೇಕು, ಅಂದರೆ ಗಂಟಾಗುತ್ತೆ. ನೋಡಿ ಇದೇ ಥರ ನಾನು ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವ. ಒಂದೇ ಲೆವೆಲ್ ಬಂದೈತಿ ನೋಡಿ. ಕುಚ್ಚು ಹಾಕಿದ್ದೀನಿ, ಸ್ಟೋನ್ ಚೈನ್ ಅಂಟ್ತೀನಿ. ನೋಡಿ ಸ್ಟೋನ್ ಚೈನ್ ಅಂಟಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾವ. ನೀವು ಬೇಕಾದರೆ 2 ಆರ್ಚಿಗೆ ಒಂದು ಕುಚ್ಚು ಹಾಕ್ಬೋದು, ನಿಮ್ದು ಇಷ್ಟ. ಅದು ಹೀಗೆ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾವೆ. ಇದೇ ಥರ ಕಂಪ್ಲೀಟ್ ಮಾಡಬೇಕು. ನಿಮ್ಮ ಜೊತೆ ಹೊಸ ಡಿಸೈನ್ ಎಲ್ಲ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಬಾಯ್.